ಕೇರಳ ರಾಜ್ಯದ ವಿವಿಧೆಡೆ ಮಳೆಯ ಅಬ್ಬರ ಜೋರಾಗಿದ್ದು ಪರಿಣಾಮ ವಯನಾಡಿನ ಕಲ್ಲಾಡಿ ಎಂಬಲ್ಲಿ ಬೃಹತ್ ಸುರಂಗ ಯೋಜನೆಯ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳದಲ್ಲಿ ಭೂಕುಸಿತ ಉಂಟಾಗಿ ಅಧಿಕೃತ ಮಾಹಿತಿ ಪ್ರಕಾರ 2 ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಕ್ಕಿದ್ದು ಸುಮಾರು 8 ಮಂದಿ ಗಾಯಗೊಂಡಿದ್ದು 7 ಮಂದಿ ನಾಪತ್ತೆಯಾಗಿದ್ದಾರೆ ಎಂಬಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಮೇಲ್ನೋಟಕ್ಕೆ ಇದು ಮಾನವ ನಿರ್ಮಿತ ಆಗಿರುವಂತಹ ಅವಘಡ ಎಂದು ಶಂಕಿಸಲಾಗಿದೆ. ಈ ಕುರಿತು ಕೇರಳದ ಕಂದಾಯ ಸಚಿವ ಟಿ ಸಿದ್ದಿಕ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದು, ಈ ಅವಘಡ ಏನಿದೆ ಇದು ಮಾನವ ನಿರ್ಮಿತದಿಂದ ಆಗಿರುವಂತಹ ಅನಾಹುತ ಎಂದು ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಯಾಕಂದರೆ ನಾವು 2024ರಲ್ಲಿ ವಯನಾಡ್ ಪ್ರದೇಶದಲ್ಲಿ ಆದಂತಹ ನೈಸರ್ಗಿಕ ವಿಕೋಪದಿಂದ ಸುಮಾರು 300ಕ್ಕಿಂತಲೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. ಅದೇ ಬೆನ್ನಲ್ಲೇ ಇದೀಗ ಈ ವರ್ಷ ಕೂಡ ವಯನಾಡ್ನಲ್ಲಿ ಒಂದು ಅನಾಹುತ ಆಗಿದ್ದು ಇದು ಮಾನವ ನಿರ್ಮಿತ ಆಗಿದ್ದು ಪ್ರಾಕೃತಿಕವಾದಂತಹ ವಿಕೋಪದಿಂದ ಇದು ಆಗಿಲ್ಲ ಎಂಬಂತಹ ಸ್ಪಷ್ಟನೆಯನ್ನು ಅವರು ನೀಡಿರುವಂಥದ್ದು. ಮುಖ್ಯವಾಗಿ ಅಲ್ಲಿ ಸುರಂಗ ಯೋಜನೆಯ ಕಾಮಗಾರಿ ನಡೀತಾ ಇದ್ದು ಅಲ್ಲಿ ಅಗೆದು ತೆಗೆಯಲಾದಂತಹ ಮಣ್ಣನ್ನು ಅವೈಜ್ಞಾನಿಕವಾಗಿ ಶೇಖರಿಸಿಟ್ಟಿರುವಂತಹ ಈ ವಿಚಾರದಲ್ಲಿ ಅಲ್ಲಿ ಈ ಒಂದು ಭೂಕುಸಿತ ಆಗಿದ್ದು, ಯಾಕಂದರೆ ಮಳೆ ಅಬ್ಬರ ಜೋರಾಗಿದ್ದು ಸುಮಾರು 250ಕ್ಕಿಂತ ಮಿಲಿಮೀಟರ್ಗಿಂತಲೂ ಅಲ್ಲಿ ಮಳೆಯ ಪ್ರಮಾಣ ಇರುವಂಥದ್ದು. ಹೀಗಾಗಿ ಮಳೆ ಅಬ್ಬರ ಜೋರಾಗಿದ್ದರಿಂದ ಕಳೆದ 2 ದಿನಗಳಿಂದ ಅಲ್ಲಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಅಲ್ಲಿ ಅಗೆದು ತೆಗೆಯಲಾದಂತಹ ಮಣ್ಣನ್ನು ಒಂದು ಕಡೆ ಅವೈಜ್ಞಾನಿಕವಾಗಿ ಸಂಗ್ರಹಿಸಲಾಗಿತ್ತು. ಹೀಗಾಗಿ ಇಲ್ಲಿ ಮಳೆ ಅಬ್ಬರ ಜೋರಾಗಿ ಆ ನೀರೇನಿದೆ ಆ ಮಣ್ಣಿನ ಕಡೆಗೆ ಹೋಗಿ ಈ ರೀತಿಯಾದಂತಹ ಭೂಕುಸಿತ ಆಗಿದ್ದು 2 ಮಂದಿ ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ 2 ಮಂದಿ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಕ್ಕಿದ್ದು, ಜೊತೆಗೆ ಅಲ್ಲಿಗೆ NDRF ತಂಡ ಇರ್ಬೋದು, ರಕ್ಷಣಾ ತಂಡ ಇರ್ಬೋದು, ಅಲ್ಲಿಗೆ ಭೇಟಿ ನೀಡಿ ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನು ಬಿರುಸುಗೊಳಿಸಿದ್ದು ಅವಶೇಷಗಳ ಅಡಿಯಲ್ಲಿ ಯಾರಾದರೂ ಬಾಕಿಯಾಗಿದ್ದಾರಾ ಅಥವಾ ಮೃತಪಟ್ಟಿದ್ದಾರೆ ಎಂಬುದನ್ನು ಮಾಹಿತಿ ಕಾರ್ಯಾಚರಣೆಯ ನಂತರವೇ ತಿಳಿಯಬೇಕಷ್ಟೇ. ಸದ್ಯಕ್ಕೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆ ಎಲ್ಲ ನಡೀತಾ ಇದೆ. ಜೊತೆಗೆ ಮೀನಾಕ್ಷಿ ನದಿಯ ಬ್ರಿಡ್ಜ್ ಏನಿದೆ ಅಲ್ಲಿ ಆ ಬ್ರಿಡ್ಜ್ನಲ್ಲಿ ಹೋಗ್ತಾ ಇದ್ದಂತಹ ಬಸ್ಸು ಕೂಡ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಅಲ್ಲಿದ್ದ ಬಸ್ಸಿನಲ್ಲಿದ್ದವರು ಹೆಚ್ಚಿನ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂಬಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಜೊತೆಗೆ ಆ ಬಸ್ಸಿನಲ್ಲಿದ್ದಂತಹ ಒಂದು ಪುಟ್ಟ ಮಗುವನ್ನು ಅಲ್ಲಿನ ಸ್ಥಳೀಯರು ಕೈಯಲ್ಲಿ ಹಿಡಿದುಕೊಂಡು ಮಳೆಯ ನಡುವೆ ರಕ್ಷಣೆ ಮಾಡುವಂತಹ ದೃಶ್ಯ ಕೂಡ ಇದೀಗ ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಜೊತೆಗೆ ಯಾವ ರೀತಿ ಭೂಕುಸಿತ ಉಂಟಾದಾಗ ಆ ನೀರಿನ ಜೊತೆ ಮಣ್ಣು ಯಾವ ರೀತಿ ಅದರ ಪ್ರಖರತೆ ಎಷ್ಟು ಇದೆ ಎಂಬುದನ್ನು ಒಂದು ವಿಡಿಯೋ ಕೂಡ ಇಲ್ಲಿ ವೈರಲ್ ಆಗಿದ್ದು, ಆ ವಿಡಿಯೋ ಯಾವ ರೀತಿ ಒಂದು ಅಲ್ಲಿನ ಬಸ್ಸನ್ನು ಅಥವಾ ಅಲ್ಲಿನ ಲಾರಿಯನ್ನು ಯಾವ ರೀತಿ ಹಿಂದಕ್ಕೆ ಚಲಿಸಿ ಅದನ್ನು ದೂಡಿ ಹೋಗ್ತಾ ಇರುವಂತಹ ದೃಶ್ಯ ಕೂಡ ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ದಂಪತಿ ಕೂಡ ಪಾರಾಗಿರುವಂಥದ್ದು, ಜೊತೆಗೆ ದಿಕ್ಕುಪಾಲಾಗಿ ಅನೇಕ ಜನರು ತಮ್ಮ ಜೀವವನ್ನು ಕಾಪಾಡೋಕೆ ಓಡುವಂತಹ ದೃಶ್ಯ ಕೂಡ ಆ ವಿಡಿಯೋ ಕೂಡ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಜೊತೆಗೆ 3 ವಿಡಿಯೋ ಕೂಡ ಅಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಅದರಲ್ಲಿ ಆ ವಿಡಿಯೋವನ್ನು ನೋಡಿದಾಗ ಯಾವ ರೀತಿ ಆ ಭೂಕುಸಿತದ ಒಂದು ತೀವ್ರತೆ ಎಷ್ಟಿದೆ ಎಂಬುದನ್ನು ಆ ವಿಡಿಯೋ ಮೂಲಕ ನೋಡಬಹುದು. ಜೊತೆಗೆ ಇದು ಮಾನವ ನಿರ್ಮಿತವಾದಂತಹ ಅವೈಜ್ಞಾನಿಕವಾದಂತಹ ತೀರ್ಮಾನದಿಂದ ಈ ರೀತಿ ಭೂಕುಸಿತ ಆಗಿದ್ದು ಹೀಗಾಗಿ ಎಲ್ಲೆಡೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ 2024 ನಂತರ ಅಲ್ಲಿ ವಯನಾಡು ತೀವ್ರತರದ ಒಂದು ಪ್ರಾಕೃತಿಕ ವಿಕೋಪದಿಂದ ನಲುಗಿ 300ಕ್ಕಿಂತಲೂ ಹೆಚ್ಚು ಜನರು ಸಾವನ್ನಪ್ಪಿದಂತಹ ಘಟನೆ ಇಡೀ ದೇಶವನ್ನೇ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿತ್ತು. ಆ ಸದೃಶವಾಗಿ ಅದನ್ನು ನೋಡಿದಾಗ ಆ ವಯನಾಡು ಒಂದು ಸ್ಮಶಾನ ಮಾನ ಆವರಿಸಿತ್ತು. ಇದೀಗ ಮೆಲ್ಲನೆ ವಯನಾಡ್ ಸುಂದರತೆಯ ಕಡೆಗೆ ತಿರುವು ಪಡೆಯುತ್ತಾ ಇದ್ದಂತೆ ಈ ರೀತಿಯಾದಂತಹ ಇವತ್ತು ನಡೆದಂತಹ ಒಂದು ಭೂಕುಸಿತ ಪ್ರಕರಣ ಇದೆ ಮತ್ತೊಮ್ಮೆ ಬೆಚ್ಚಿ ಬೀಳಿಸಿದ್ದು. ಯಾತಕ್ಕಾಗಿ ಈ ರೀತಿ ಭೂಕುಸಿತ ಉಂಟಾಯಿತು, ಅದಕ್ಕೆ ಕಾರಣ ಯಾರು ಅಂತ ಆ ಕಾರಣಕ್ಕೆ ತಪ್ಪಿತಸ್ಥರ ವಿರುದ್ಧ ಅಲ್ಲಿನ ಇಂಜಿನಿಯರ್ ಇರ್ಬೋದು ಅಥವಾ ಅವೈಜ್ಞಾನಿಕವಾಗಿ ಮಣ್ಣನ್ನು ಸಂಗ್ರಹಿಸಿಡಲು ಯಾರು ಆದೇಶವನ್ನು ನೀಡಿದರು, ಯಾರು ತೀರ್ಮಾನ ಮಾಡಿದರು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಕೇರಳದ ಆರೋಗ್ಯ ಸಚಿವರು, ಕಂದಾಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳು, ಇತರ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರಕ್ಷಣಾ ಕಾರ್ಯಾಚರಣೆ ಕೂಡ ಬಿರುಸುಗೊಳಿಸಿರುವಂಥದ್ದು. ಜೊತೆಗೆ ಅಲ್ಲಿನ ಸ್ಥಳೀಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ಗಾಯಾಳುಗಳನ್ನು ಅಲ್ಲಿನ ಆರೋಗ್ಯ ಸಚಿವರು ಕೂಡ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದು ಅವರಿಗೆ ಸೂಕ್ತ ಚಿಕಿತ್ಸೆ ನೀಡುವಂತಹ ಭರವಸೆಯನ್ನು, ಜೊತೆಗೆ ಎಲ್ಲ ರೀತಿಯ ಸಹಾಯವನ್ನು ನೀಡುವಂತಹ ಭರವಸೆಯನ್ನು ನೀಡಿರುವಂಥದ್ದು. ಹೀಗಾಗಿ ಸದ್ಯ ವಯನಾಡಿನಲ್ಲಿ ಇವತ್ತು ಆದಂತಹ ಭೂಕುಸಿತ ಮೇಲ್ನೋಟಕ್ಕೆ ಇದು ಮಾನವ ನಿರ್ಮಿತ ಪ್ರಾಕೃತಿಕವಾದಂತಹ ವಿಕೋಪದಿಂದ ಆಗಿದ್ದಲ್ಲ ಎಂಬುದನ್ನು ಅಲ್ಲಿನ ಅಧಿಕಾರಿಗಳು, ಸಚಿವರು ಸ್ಪಷ್ಟನೆ ನೀಡಿರುವಂಥದ್ದು. ಇದು ಸದ್ಯದ ಅಪ್ಡೇಟ್. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್.